ಪ್ರೈಸ್ ದ ಲಾರ್ಡ್. ಇಂದಿನ ವಾಚನದ ಧ್ಯಾನಕ್ಕೆ ತಮಗೆಲ್ಲರಿಗೂ ಸ್ವಾಗತ. ನನ್ನ ಪರವಾಗಿ ಇರದವನು ನನಗೆ ವಿರೋಧಿಯೇ ಸರಿ. ಪ್ರಿಯರೇ, ಇಂದಿನ ಶುಭ ಸಂದೇಶದಲ್ಲಿ ಯೇಸು ಸ್ವಾಮಿ ಒಂದು ಮೂಕ ದೆವ್ವವನ್ನು ಬಿಡಿಸಿದಾಗ ಆ ವ್ಯಕ್ತಿ ಮಾತನಾಡುತ್ತಾನೆ ಮತ್ತು ಅಲ್ಲಿರುವ ಜನರು ಆಶ್ಚರ್ಯಚಕಿತರಾಗುತ್ತಾರೆ. ಆದರೆ ಅಲ್ಲಿರುವ ಕೆಲವರು ಇವನು ದೆವ್ವಗಳ ಒಡೆಯನಾದ ಬೆಲ್ಜೆಬೂಲನ ಶಕ್ತಿಯಿಂದ ದೆವ್ವಗಳನ್ನು ಬಿಡಿಸುತ್ತಾನೆ ಎಂದು ಹೇಳ್ತಾರೆ. ಇನ್ನು ಕೆಲವರು ಹೇಳ್ತಾರೆ, ಯೇಸುವನ್ನು ಪರೀಕ್ಷಿಸೋದಕ್ಕಾಗಿ ಸ್ವರ್ಗದಿಂದ ಒಂದು ಅದ್ಭುತ ಕಾರ್ಯವನ್ನು ಮಾಡಿ ತೋರಿಸುವಂತೆ ಕೇಳ್ತಾರೆ. ಪ್ರಿಯರೇ, ಯೇಸು ಸ್ವತಃ ದೇವರಾಗಿ ಮನುಷ್ಯನಾಗಿ ಅವರ ಮುಂದೆ ಬಂದು ಮೂಕ ವ್ಯಕ್ತಿ ಮಾತಾಡುವಂತೆ ಮಾಡಿದರೂ ಕೂಡ ಅಲ್ಲಿರುವ ಜನರು ಯೇಸುವನ್ನಾಗಲಿ ಅವರಲ್ಲಿರುವ ದೈವ ಶಕ್ತಿಯನ್ನಾಗಲಿ ಅವರು ಗುರುತಿಸಲಿಲ್ಲ, ಅರ್ಥೈಸಲಿಲ್ಲ. ಅದ್ಭುತಗಳು ಅವರ ಮುಂದೆ ನಡೆದರೂ ಕೂಡ ಅವರಲ್ಲಿ ಇರುವ ಆ ಅವಿಧೇಯತೆ ಅಥವಾ ಅವಿಶ್ವಾಸದ ಕಾರಣ, ಹೃದಯ ಕಾಠಿಣ್ಯದ ನಿಮಿತ್ತ ಅವರು ಯೇಸು ದೇವರಿಂದ ಬಂದವರು, ಅವರಲ್ಲಿ ಕಾರ್ಯ ಮಾಡುವ ಶಕ್ತಿ ದೇವರ ಆತ್ಮನ ಶಕ್ತಿಯಾಗಿದೆ ಎಂದು ಗ್ರಹಿಸದೆ ತಪ್ಪಾದ ಅರಿವಿನಲ್ಲಿ ಆಲೋಚಿಸುತ್ತಾರೆ, ಮಾತನಾಡುತ್ತಾರೆ, ಪ್ರಶ್ನಿಸುತ್ತಾರೆ ಮತ್ತು ಯೇಸುವನ್ನೇ ತಿರಸ್ಕಾರ ಮಾಡುತ್ತಾರೆ. ಪ್ರಿಯರೇ, ಒಂದು ವೇಳೆ ನಮಗೂ ಯೇಸು ಯಾರು, ಅವರಲ್ಲಿರುವ ಶಕ್ತಿ ಎಂಥದ್ದೆಂದು ಪ್ರಕಟಣೆ ಆಗದೆ ಹೋದರೆ ನಾವು ಆ ಜನರಂತೆ ಯೇಸು ಕುರಿತಾಗಿ ತಪ್ಪಾಗಿ ಅರಿತು ವಿಶ್ವಾಸದಿಂದ ದೂರವಾಗುವ ಸಾಧ್ಯತೆ ಇದೆ. ಸಂತ ಜೆರೋಮ್ ಹೇಳಿದಂತೆ, ಇಗ್ನೋರೆನ್ಸ್ ಆಫ್ ವರ್ಡ್ ಈಸ್ ಇಗ್ನೋರೆನ್ಸ್ ಆಫ್ ಗಾಡ್ ಹಿಮ್ಸೆಲ್ಫ್. ದೇವರ ವಾಕ್ಯದ ಅಜ್ಞಾನ ದೇವರ ಅಜ್ಞಾನವೇ ಸರಿ. ಒಂದು ವೇಳೆ ದೇವರ ವಾಕ್ಯವಾದ ಯೇಸು ಕ್ರಿಸ್ತರನ್ನು ಅವರ ವಾಕ್ಯದ ಮೂಲಕ ಅಥವಾ ಬೈಬಲ್ ಮೂಲಕ ನಾವು ತಿಳಿಯದೇ ಹೋದರೆ ನಾವು ಖಂಡಿತ ದೇವರನ್ನು ತಿಳಿಯುವುದಿಲ್ಲ. ಪ್ರಿಯರೇ, ದೇವರ ಸ್ವಭಾವ, ಅವರ ಚಿತ್ತ, ಅವರೇಳುವ ಒಂದೊಂದು ಸತ್ಯ ನಾವು ಅವರ ವಾಕ್ಯದಲ್ಲಿ ಕಾಣ್ತೇವೆ. ಅದರಲ್ಲಿ ಅವರು ಪ್ರಕಟಪಡಿಸಿ ಕೊಡ್ತಾರೆ. ಯೇಸು ಕ್ರಿಸ್ತರಲ್ಲಿರುವ ನಮ್ಮ ನಿತ್ಯತೆ, ನಮ್ಮ ರಕ್ಷಣೆ ನಮಗೆ ಎಲ್ಲಿಂದ ಸಿಗುತ್ತೆ? ಶುಭ ಸಂದೇಶದಿಂದಲೇ, ಆ ವಾಕ್ಯದಿಂದಲೇ. ಅದು ವಿಶ್ವಾಸದ ಮೂಲಕ ನಮಗೆ ಪ್ರಕಟವಾಗುತ್ತೆ. ಇಂದಿನ ಮೊದಲ ವಾಚನದಲ್ಲೂ ದೇವರು ಯೆರೆಮೀಯ ಪ್ರವಾದಿಯ ಮುಖಾಂತರ ನುಡಿಯುತ್ತಾರೆ, ನನ್ನ ಮಾತಿಗೆ ಕಿವಿಗೊಡಿ, ನಾನು ನಿಮ್ಮ ದೇವರಾಗಿರುತ್ತೇನೆ, ನೀವು ನನ್ನ ಪ್ರಜೆಯಾಗಿರಿ. ಆದರೆ ಆ ಜನರು ಸಹ ದೇವರ ಸ್ವರವನ್ನು, ಶಕ್ತಿಯನ್ನು ತಿರಸ್ಕಾರ ಮಾಡಿದರು. ಪ್ರಿಯರೇ, ದೇವರು ನಮ್ಮಿಂದ ವಿಶ್ವಾಸದ ವಿಧೇಯತೆ ಬಯಸುತ್ತಾರೆ. ಹೊಸ ಒಡಂಬಡಿಕೆಯ ಮಕ್ಕಳು ಅಂತ ಹೆಸರಿಟ್ಟಿರುವ ನಾವು, ಕ್ರೈಸ್ತರು ಅಂತ ಹೆಸರಿಟ್ಟಿರುವ ನಾವು ಹೊಸ ಒಡಂಬಡಿಕೆಯ ಮಕ್ಕಳು. ನಾವು ಯೇಸು ಕ್ರಿಸ್ತರಲ್ಲಿ ವಿಶ್ವಾಸ ಇಟ್ಟು ಪಾಪಕ್ಕೆ ವಿಮುಖರಾಗಿ ನೂತನ ಮಾರ್ಗದಲ್ಲಿ, ಅಂದರೆ ಪವಿತ್ರಾತ್ಮರ ಮಾರ್ಗದರ್ಶನದಲ್ಲಿ ನಡೆಯಬೇಕಾದವರು. ಇದು ದೇವರ ಬಯಕೆ. ಆದರೆ ಹೆಸರಿಗೆ ಮಾತ್ರ ನಾವು ಕ್ರೈಸ್ತರು, ಹೊಸ ಒಡಂಬಡಿಕೆಯ ಮಕ್ಕಳು ಅಂತ ಹೇಳ್ತೇವೆ. ಪ್ರಿಯರೇ, ನಮ್ಮನ್ನೇ ನಾವು ಪರಿಶೀಲಿಸಿ ನೋಡೋಣ. ನಾವು ಯೇಸು ಕ್ರಿಸ್ತರನ್ನು, ಅವರಲ್ಲಿರುವ ಶಕ್ತಿಯನ್ನು, ಆ ಶಕ್ತಿಗೆ ನಾವು ವಿಧೇಯರಾಗಿದ್ದೇವ ಅಥವಾ ಇನ್ನೂ ನಾವು ತಪ್ಪಾದ ಅರಿವಿನಲ್ಲಿ ಆ ಇಸ್ರಾಯೇಲ್ ಜನರಂತೆ ಸುಮ್ಮನೆ ನಾಮಕೆ ವಾಸ್ತೆ ಕ್ರೈಸ್ತರಾಗಿ ನಾಶನದ ದಾರಿಯಲ್ಲಿದ್ದೇವ? ಆಮೆನ್. ಪ್ರೈಸ್ ದ ಲಾರ್ಡ್.